ಹಾಯ್ ಗಾಯ್ಸ್, ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಡೈಲಿ ವ್ಲಾಗ್ಗೆ. ಬೆಳಗ್ಗೆ ನಮ್ಮ ಅಕ್ಕನ ಡ್ಯಾನ್ಸ್ ನೋಡಿ ನನಗಂತೂ ಸಾಕಾಯಿತು. ನಮ್ಮ ಅಕ್ಕನ ಡ್ಯಾನ್ಸ್ ನೋಡಿ ಹೋದೆ ಬ್ರಷ್ ಮಾಡೋಕ್ಕೆ. ಬ್ರಷ್ ಮಾಡಿ ಬೇಗನೆ ಫ್ರೆಶ್ ಅಪ್ ಆದೆ. ನಮ್ಮಮ್ಮ ಮಾಡಿಕೊಟ್ಟಿದ್ದ ಬಾದಾಮ್ ಶೇಕ್ನ ಘಟ ಕುಡಿದು ಹೊರಟೆ ಬಿಯರ್ಡ್ ಸೆಟ್ ಮಾಡ್ಸೋಕ್ಕೆ. ಸೆಟ್ ಮಾಡಿಸಿ ತುಂಬಾ ದಿನ ಆಗಿತ್ತು. ವೆಯ್ಟ್ ಮಾಡೋ ಗ್ಯಾಪಲ್ಲಿ ಒಂದೆರಡು ವೀಡಿಯೋನ ರೆಕಾರ್ಡ್ ಮಾಡಿದೆ. ಬಿಯರ್ಡ್ ಸೆಟ್ ಮಾಡಿಸಿ ಹೊರಟೆ ಮನೆಗೆ. ಬಿಯರ್ಡ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಬಿಯರ್ಡ್ ಈ ಸರಿ ತುಂಬಾ ಚೆನ್ನಾಗಿ ಮಾಡಿದರು. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೆ ಹೇಗೆ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಒಂದ್ಸಲಿ ಕಮೆಂಟ್ ಮಾಡಿ ಗೈಸ್. ನಮ್ಮ ಅಕ್ಕನ ಫೈಟ್ ನೋಡ್ಕೊಂಡು ಹೊರಟೆ ಗಾಡಿ ಸರ್ವಿಸ್ ಮಾಡ್ಸೋಕ್ಕೆ. ಹೋಗೋದರಿಲ್ಲಿ ಟ್ರಾಫಿಕ್ನ ದಾಟಿ ಅಂತೂ ಇಂತೂ ತಲುಪದೆ ಸರ್ವಿಸ್ ಶಾಪು. ಗಾಡಿ ಸರ್ವಿಸಿಗೆ ಬಿಟ್ಟು ರ್ಯಾಪಿಡೋ ಬುಕ್ ಮಾಡಿ ರ್ಯಾಪಿಡೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ರ್ಯಾಪಿಡೋ ಹತ್ಕೊಂಡು ಹೊರಟೆ ಮನೆಗೆ. ಇವತ್ತು ನಮ್ಮನೆ ಹತ್ರ ಜಾತ್ರೆ ನಡೀತಾ ಇದೆ. ಸೊ ಜಾತ್ರೆಗಾಗಿ ಎಲ್ಲ ಪ್ರಿಪರೇಷನ್ ಮಾಡ್ಕೊತಾ ಇದ್ದಾರೆ. ಗಾಡಿ ಸರ್ವಿಸಿಗೆ ಬಿಟ್ಟು ಸ್ನಾನ ಮಾಡೋಕ್ಕೆ ಹೊರಟೆ. ಫ್ರೆಶ್ಶಾಗಿ ಸ್ನಾನ ಮಾಡ್ಕೊಂಬಂದೆ. ಬಂದು ಈ ಬಟ್ಟೆ ಹಾಕ್ಕೊಂಡೆ. ಇವತ್ತಿನ ಅಡುಗೆ ಮಾಡಿತ್ತು ನಮ್ಮಮ್ಮ ಅನ್ನ ಸಾರು. ಬೋರ್ ಹೊಡಿತಾ ಇತ್ತು ಅಂತ ನಾನು ಮತ್ತು ನಮ್ಮಮ್ಮ ನಮ್ಮಕ್ಕ 3 ಜನ ಡ್ಯಾನ್ಸ್ ಮಾಡಿದ್ವಿ. ತುಂಬಾ ಮಜಾ ಇತ್ತು. ಹಾಗೆ ಅಮ್ಮ ನಾನು ಸೇರ್ಕೊಂಡು ನೋಡಿದ್ವಿ ಮಿರಾಯ್ ಫಿಲಮ್. ನೋಡಿ ಸ್ಕೂಟಿನ ಸರ್ವಿಸಿಂದ ಮನೆಗೆ ತಂದೆ. ಸಂಜೆ ಆದಮೇಲೆ ಹೋದ್ವಿ ನಾನು ನಮ್ಮಮ್ಮ ನಮ್ಮಕ್ಕ ಜಾತ್ರೆ ನೋಡೋಕ್ಕೆ. 20 ರೂಪಾಯಿ ಕೊಟ್ಟು ಒಂದು ಗೇಮ್ ಆಡಿದೆ, ಬಟ್ ಅದರಲ್ಲಿ ನಾನು ಸೋತೆ. ಸರ್ಕಸ್ ಜಾತ್ರೆ ನೋಡಿ ತುಂಬಾ ದಿನ ಆಗಿತ್ತು. ಸೊ ಇವತ್ತು ನಾನು ನಮ್ಮಮ್ಮ ನಮ್ಮಕ್ಕ ತುಂಬಾ ಎಂಜಾಯ್ ಮಾಡಿದ್ವಿ. ಸರ್ಕಸ್ ಮುಗಿಸ್ಕೊಂಡು ಐಸ್ ಕ್ರೀಮ್ ತೊಗೊಳಕ್ಕೆ ಹೋದೆ. ಸೊ ಅಲ್ಲಿ ನೋಡಿದೆ ನಾನು ಧ್ರುವ ಸರ್ಜಾ ಅವ್ರನ್ನ. ನೋಡಿ ತುಂಬಾ ಖುಷಿ ಆಯಿತು. ಅವ್ರು ನೋಡೋಕ್ಕೆ ಬಂದಿದ್ದರು ತುಂಬ ಜನ ಫ್ಯಾನ್ಸ್. ಕಾರ್ಯಕ್ರಮ ಮುಗಿಸ್ಕೊಂಡ್ರೆ ಧ್ರುವ ಸರ್ಜಾ ಅವರು ಹೊರಟರು. ಸುತ್ತಾಡಿ ಮನೆಗೆ ಬಂದ್ವಿ. ತುಂಬಾ ಸುಸ್ತಾಯಿತು. ಖುಷಿಗೆ ನಾವು 3 ಜನ ಐಸ್ ತಿಂದ್ವಿ, ಮಲ್ಕೊಂಡ್ವಿ.